ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್ರಾಜ್, ಇನ್ನೇನ್ ಕಾರ್ಯಾಚರಣೆ ಶುರು ಆಗತ್ತೆ? ನಾವು ಲೈವ್ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದೀವಿ, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸ್ಥಳದಲ್ಲಿದ್ದಾರೆ. ಸೊ ಇನ್ನೇನ್ ಶುರು ಆಗತ್ತೆ ಹಾಗಾದ್ರೆ? ಏಕಕಾಲಕ್ಕೆ 3 ಕಡೆ ಅಗಿಯೋ ಪ್ಲಾನ್ ಇದೆಯಾ, ಒಂದಾದ್ಮೇಲೆ ಒಂದು ಅಗಿತಾರಂತ? ಶ್ವೇತಾ, ಈಗ ಈ ಒಂದು ಘಟನಾ ಜಾಗದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಯಾವುದೋ ಒಂದು ರೀತಿಯಾದಂತಹ ಬದಲಾವಣೆಗಳನ್ನ ಮಾಡದಂತೆ ತನಿಖಾಧಿಕಾರಿಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ನೇತ್ರಾವತಿಯ ಸ್ಥಾನಘಟ್ಟದ ಸಮೀಪಕ್ಕೆ ಅವರು ಬಂದು ಒಳಭಾಗಕ್ಕೆ ಇನ್ನೇನು ಹೋಗ್ಬೇಕು ಅನ್ನುವಷ್ಟರಲ್ಲಿ ಮತ್ತೆ ಅವರು ವಾಪಸ್ ಹೋಗುವಂತ ಪ್ರಕ್ರಿಯೆಗಳಿಗೆ ತಯಾರಾದಂತೆ ಕಾಣ್ತಾ ಇದೆ. ಅವರು ವಾಹನವನ್ನ ಕೂಡ ಸಿದ್ಧಪಡಿಸಿಕೊಂಡು ಇಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಥಾನಘಟ್ಟದ ಒಳಭಾಗದಲ್ಲಿ ಅವರು ಕೂಡ ಇದ್ದಾರೆ. ಯಾಕಂದ್ರೆ ಇಲ್ಲಿಂದ ಮತ್ತೆ ಯಾವ್ದಾದ್ರು ಬೇರೆ ಜಾಗಗಳಿಗೆ ಹೋಗ್ತಾರಾ, ಯಾವುದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ತನಿಖಾಧಿಕಾರಿಗಳು ಅನುಚ್ಛೇದ ಸೇರಿದಂತೆ ಎಲ್ಲ ಅಧಿಕಾರಿಗಳು ಆ ದೂರಧಾರನ ಜೊತೆಗೆ ಇರುವಂತದ್ದು. ಹಾಗಾಗಿ ಅಲ್ಲಿ ಒಳಗಡೆ ಏನಾಗ್ತಾ ಇದೆ, ಒಳಗಡೆ ಆಗ್ತಾ ಇರುವಂತಹ ಪ್ರಕ್ರಿಯೆಗಳು ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರುವಂತದ್ದು. ಈಗಾಗಲೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಜನ ಸೇರಿದ್ರ ಜೊತೆಗೆ ಭದ್ರತೆಯನ್ನು ಕೂಡ ಬಿಗಿಗೊಳಿಸಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಆ ದೂರುದಾರನಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರದು ಮತ್ತು ಆ ದೂರುದಾರನನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಈ ಇಡೀ ಪ್ರಕರಣದ ಗೌಪ್ಯತೆಯನ್ನ ಕಾಪಾಡುವಂತದ್ದು ಮತ್ತು ಬೇರೆ ಬೇರೆ ಆಂಗಲ್ ಗಳಿಂದ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಕೂಡ ಹೌದು. ಹಾಗಾಗಿ ಈಗ ಸ್ಥಾನಘಟ್ಟದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ ಅಂತ ಅಂದುಕೊಂಡಿರುವಾಗಲೇ ಈಗ ಅವರು ಮತ್ತೆ ಎಲ್ಲಿಗೋ ಬೇರೆ ಜಾಗಕ್ಕೆ ಹೋಗುವಂತ ಯೋಚನೆಗಳಲ್ಲಿ ಇದ್ದಂತೆ ಕಾಣ್ತಾ ಇದೆ. ಅವರ ನಿರ್ಧಾರಗಳನ್ನ ಬದಲಾಯಿಸಿದಂತೆ ಕಾಣ್ತಾ ಇದೆ, ಅಥವಾ ಅವ್ರದ್ದು ಬೇರೆ ಪ್ಲಾನ್ ಆಫ್ ಆಕ್ಷನ್ಗಳು ಇರಬಹುದು. ಸದ್ಯಕ್ಕೆ SIT ಎಲ್ಲವನ್ನ ಕೂಡ ಗೌಪ್ಯವಾಗಿಟ್ಟಿದೆ. ಆದ್ರೆ ಬಂದವರು ಯಾಕೆ ಇಲ್ಲಿಂದ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮತ್ತೆ ವಾಪಸ್ ಹೋಗುವಂತದ್ದು ಏನಾದ್ರು ಮಾಡಿದ್ರೆ ಆ ನಿರ್ಧಾರಗಳ ಹಿಂದೆ ಏನಿದೆ ಅನ್ನುವಂಥದ್ದು ಏನು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆಗ್ಲೇ ಆರಂಭದಲ್ಲೂ ಕೂಡ ನಮಗೆ ಆಗಿತ್ತು, ಸುಮಾರು ಒಂದು 13 ಜಾಗಗಳಲ್ಲಿ ಈ ರೀತಿಯಾದಂತ ಪ್ರಕ್ರಿಯೆಗಳಾಗಬೇಕಾಗಿತ್ತು. 13 ಜಾಗಗಳಲ್ಲಿ ಕೇವಲ 15 ಅವರು ಗುರುತಿಸಬೇಕಾಗಿತ್ತು. ಆದ್ರೆ 13 ಮಾತ್ರ ಅವರು ಗುರುತಿಸಿದ್ರು. ಅದರಲ್ಲಿ ಇನ್ನೂ ಕೂಡ 2 ಜಾಗಗಳು ಮಹಜರು ಪ್ರಕ್ರಿಯೆಗೆ ಗುರುತಿಸುವಂತದ್ದು ಇರಬೇಕಾಗಿತ್ತು. ಆದರೆ 2 ಜಾಗಗಳನ್ನು ಇನ್ನೂ ಕೂಡ ಗುರುತಿಸುವ ಪ್ರಕ್ರಿಯೆಗಳಾಗಿಲ್ಲ. ಅವರು ಆ ಜಾಗಗಳನ್ನ ಗುರುತಿಸೋಗೋದಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದ್ದಾರಾ ಅನ್ನುವಂಥದ್ದು ಅನುಮಾನಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಯಾವುದೋ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಒಟ್ಟು ಬಂದಿದ್ರು, ಸ್ಥಾನಘಟ್ಟದ ಬಳಿ ನಿಂತಿದ್ರು, ಈಗ ಅಲ್ಲಿಂದ ಒಂದು ಹೊರಡ್ಲಿಕ್ಕೆ ತಯಾರಾದಂತೆ ಮತ್ತೆ ಆ ಜಾಗದಲ್ಲಿ ಬಂದು ನಿಂತಿದ್ದಾರೆ. ಆತನನ್ನ ಕರ್ಕೊಂಡು ಬಂದಿದ್ದಂತ ವಾಹನ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿದೆ. ವಾಹನವನ್ನ ಕೂಡ ಬಹಳ ಸರ್ವಸನ್ನದ್ಧವಾಗಿ ಅದರ ಸುತ್ತಲೂ ಪೊಲೀಸ್ ಭದ್ರತೆಯನ್ನ ಹಾಕಿ ಸ್ಥಾನಘಟ್ಟದ ಗೇಟ್ನ ಮುಂಭಾಗಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಭಾಗಕ್ಕೆ ರಿಟರ್ನ್ ಹೋಗುವ ರೀತಿಯಲ್ಲಿ ಎಸ್ಕಾಟ್ ವಾಹನಗಳನ್ನ ಕೂಡ ಹಾಕಿ ಇಟ್ಟುಕೊಂಡು ಅಲ್ಲಿ ಎಸ್ಕಾಟ್ ಕೂಡ ಮಾಡಿಕೊಂಡು ಆತನ ಇಟ್ಟಿರುವಂತದ್ದು. ಹಾಗಾಗಿ ಮುಂದಿನ ಪ್ರೊಸೀಜರ್ ಬಹಳ ನಿಗೂಢವಾಗಿರುವಂತದ್ದು. SIT ತನ್ನ ನಿರ್ಧಾರಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳುವಂತ ಸಂಸ್ಥೆ. ಹಾಗಾಗಿ DIG ಗ್ರೇಡ್ನ ಒಬ್ಬ ಅಧಿಕಾರಿ ಅವರ ಜೊತೆಗಿದ್ದಾರೆ ಅನುಚೇತ್ ಅವರು. ಹಾಗಾಗಿ ಅನುಚೇತ್ ನೀಡುವಂತ ನಿರ್ದೇಶನದ ಮೇರೆಗೆ ಅಷ್ಟು ಪ್ರಕ್ರಿಯೆಗಳಾಗುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕು, AC ಅವರು ಇರುವಂತ ಕಾರಣದಿಂದಾಗಿ ಮತ್ತೆ ಸ್ಥಳ ಗುರುತಿಸುವ ಪ್ರಕ್ರಿಯೆಗಳಾಗ್ಲಿಕ್ಕಿಲ್ಲ ಅನಿಸ್ತದೆ. ಯಾಕಂದ್ರೆ AC ಅವರೇ ಸ್ವತಃ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದಾರೆ. AC ಅವರು ಘಟನಾ ಸ್ಥಳದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಸ್ಥಳ ಗುರುತಿಸುವ ಪ್ರಕ್ರಿಯೆಗಿಂತಲೂ ಹೆಚ್ಚಾಗಿ ಉತ್ಖನನದ ಪ್ರಕ್ರಿಯೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಈಗ ನಮಗೆ ಅನಿಸ್ತಾ ಇರುವಂತದ್ದು ಬಹುಶಃ ಅವರು ಪಾಯಿಂಟ್ಗಳಲ್ಲಿ ಚೇಂಜ್ ಮಾಡ್ತಾರ, ಪಾಯಿಂಟ್ಗಳನ್ನ ಚೇಂಜಸ್ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ 1ನೇ ಪಾಯಿಂಟ್ ನಲ್ಲಿ ಗುರುತಿಸುವಂತ ಪ್ರಕ್ರಿಯೆ ಆಗಿದೆ. ಈಗ 2ನೇ ಪಾಯಿಂಟ್ಗಳಿಗೆ ಇವತ್ತು ಹೋಗ್ಬೇಕಾಗಿತ್ತು. 2, 3, 4ರ ಪಾಯಿಂಟ್ಗೆ ಅವರು ಹೋಗ್ಬೇಕಾಗಿತ್ತು. ಅದರ ಬದಲಿಗೆ 2, 3, 4ರ ಪಾಯಿಂಟ್ ನ ಬದಲಿಗೆ ಪಾಯಿಂಟ್ ಅನ್ನ ಚೇಂಜ್ ಮಾಡ್ತಾರಾ ಅನ್ನುವಂಥದ್ದು ಕೂಡ ನೋಡ್ಬೇಕು. ಹಾಗೆ ನೋಡಿದ್ರೆ ಅವರು ವಾಹನ ತಿರುಗಿಸಿ ಬೇರೆ ಪಾಯಿಂಟ್ಗಳಿಗೆ ಹೋದ್ರೆ ಇದೇ ನದಿಯ ಪಕ್ಕದಲ್ಲಿ ಪಾಯಿಂಟ್ ನಂಬರ್ 13 ಇದೆ. ಪಾಯಿಂಟ್ ನಂಬರ್ 13 ಸಾರ್ವಜನಿಕವಾಗಿ ಒಂದಷ್ಟು ವಿಸಿಬಲ್ ಇರುವಂತಹ ಒಂದು ಪ್ಲೇಸ್. ಹಾಗಾಗಿ ಅಲ್ಲಿಗೆ ಹೋಗುವ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಆ ಜಾಗವನ್ನ ಮಾಡಬಹುದು. ಆದ್ರೆ ಇದು ಪ್ರೊಸೀಜರ್ ಲ್ಯಾಪ್ಸ್ ಆಗಬಹುದು. ಅಂದ್ರೆ ಆ ರೀತಿಯಾಗಿ ಅವರು ಕೆಲವೊಂದು ಸಲ ನಾವು ಅಂದ್ಕೊಳ್ತೀವಿ, ಆದ್ರೆ ಕೆಲವೊಂದು ಸಲ ತನಿಖೆಯ ದೃಷ್ಟಿಯಿಂದ ಹಂತವಾಗಿಯೇ ತನಿಖೆಯ ಆಯಾಮಗಳನ್ನ ತೆಗೆದುಕೊಳ್ಬೇಕು. ಎಲ್ಲೋ ಒಂದು ಕಡೆಯಲ್ಲಿ ಯಾವ ಜಾಗದಲ್ಲಿ ಏನೋ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಬೇರೆ ಬೇರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥದ್ದು ಕೂಡ ತನಿಖೆಯ ಒಂದು ಭಾಗವಾಗಿರುವಂತದ್ದು. ಹಾಗಾಗಿ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಸ್ಪಷ್ಟವಾಗಿ ಅದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಇಲ್ಲಿ ಮಳೆಯ ವಾತಾವರಣ ಕೂಡ ಇದೆ. ಯಾವುದೇ ಕ್ಷಣದಲ್ಲಿ ಇಲ್ಲಿ ಮತ್ತೆ ಮಳೆ ಸುರಿಬಹುದು. ಮಳೆ ಸುರಿದ ನಂತರ ಇಲ್ಲಿ ಅರಣ್ಯ ಪ್ರದೇಶಗಳಿಗೆ ಹೋಗುವಂತದ್ದು ಮತ್ತು ಆ ಜಾಗಗಳಲ್ಲಿ ಇರುವಂತದ್ದು ಕೂಡ ಒಂದಷ್ಟು ಕಷ್ಟದ ಕೆಲಸ. ಮಹಿಳಾ ಅಧಿಕಾರಿಗಳಿರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಸಿಬ್ಬಂದಿಗಳಿರ್ತಾರೆ. ಒಳಗಿನ ಅರಣ್ಯ ಪ್ರದೇಶಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತ ಸಿಚುವೇಶನ್ ಇರುವಂತಹ ಸಂದರ್ಭ. ಹಾಗಾಗಿ ಇದೆಲ್ಲವನ್ನ ಕೂಡ ಗಮನದಲ್ಲಿ ಇರಿಸಿಕೊಂಡು ಇದೆಲ್ಲವನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ತನಿಖೆ ಮುಂದುವರಿಸಬೇಕಾಗುತ್ತೆ. ಹಾಗಾಗಿ ತನಿಖೆ ಹಿತದೃಷ್ಟಿಯಿಂದ ಈಗ SIT ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಆದ್ರೆ ಈಗಂತೂ ಅವರು ಒಳಭಾಗಕ್ಕೆ ಹೋಗುವ ನಿರ್ಧಾರದಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಅವರು ಉತ್ಖನನದ ಕಾಡಿನ ಒಳಭಾಗಕ್ಕೆ ಈ ಜಾಗದಲ್ಲಿರುವಂತಹ ಸುತ್ತಲಿನ ಜಾಗದೇನಿದೆ ಆ ಒಂದು
ಸುತ್ತಲಿನ ಜಾಗದ ಕಾಡಿನ ಒಳಭಾಗಕ್ಕೆ ಹೋಗುವಂತ ನಿರ್ಧಾರದಲ್ಲಿ ಇಲ್ಲದ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಮುಂದೆ ಏನ್ ಡೆಸಿಷನ್ ತಗೊಳ್ತಾರೆ ಅನ್ನುವಂಥದ್ದು ಈಗ ಇನ್ನೂ ಕೂಡ ಬಹಳ ರಹಸ್ಯವಾಗಿ ಉಳಿದಿರುವಂತದ್ದು. ಹಾಗಾಗಿ ಈ ಒಂದು ಘಟನೆ ಏನಿದೆ, ಈ ಒಂದು ಘಟನೆ ನಡೆದ ಬಳಿಕ ಈ ಘಟನೆ ನಡೀತಾ ಇರುವಂತ ಕಾಲಘಟ್ಟದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇದ್ವಿ, ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನು ನಾವು ಪಡೆದುಕೊಳ್ಬಹುದು. ಅದರ ಜೊತೆಗೆ ಒಂದು ಸ್ವತಂತ್ರ ಸಂಸ್ಥೆಯಾಗಿರುವಂತಹ SIT ತೆಗೆದುಕೊಳ್ಳುವ ಅಷ್ಟು ನಿರ್ಧಾರಗಳೇನಿದೆ, ಅಷ್ಟು ನಿರ್ಧಾರಗಳು ಬಹಳ ಗಂಭೀರವಾಗಿರುವಂತ ನಿರ್ಧಾರಗಳು. ಹಾಗಾಗಿ ಅವ್ರು ಏನೇ ನಿರ್ಧಾರಗಳನ್ನ ತೆಗೆದುಕೊಂಡು ಅದು ಅವರ ತನಿಖೆ ಹಿತದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಭರತ್ರಾಜ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.